ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಫಲಶ್ರುತಿಯ ಕೊರಟಗೆರೆ ನ್ಯೂಸ್. ವರದಿ ಬಿತ್ತರಿಸಿ ಸುಮ್ಮನೆ ಕೂರುವುದಲ್ಲ ಒಂದು ವಾಹಿನಿಯ ಕೆಲಸ. ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸಂಪೂರ್ಣ ಮಾಹಿತಿಯನ್ನ. ವರದಿಗೆ ತಕ್ಕ ಪ್ರತಿಫಲ ಸಾರ್ವಜನಿಕರಿಗೆ ಅನುಕೂಲ. ನ್ಯೂಸ್ ಕರ್ನಾಟಕ ಒಂದು ಟಿವಿ ವರದಿಗೆ ಸ್ಪಂದಿಸಿದ ಅಧಿಕಾರಿ ವರ್ಗ. ವರದಿ ಬಿತ್ತರಿಸಿದ ಕೆಲವು ಗಂಟೆಗಳಲ್ಲಿ ಕೋಳಿ ಫಾರಂನಲ್ಲಿದ್ದ ಕೋಳಿಗಳೇ ಮಾಯ. ಕೋಳಿ ಫಾರಂ ಫುಲ್ ಕ್ಲೀನ್. ವರದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕೋಳಿ ಫಾರಂಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ ತಹಶೀಲ್ದಾರ್ ಮಂಜುನಾಥ್. ಕೋಳಿ ಫಾರಂನಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಸಿಬ್ಬಂದಿಗೆ ಮಾಸ್ಕ್, ಗ್ಲೌಸ್ ಧರಿಸುವಂತೆ ಹಾಗೂ ಫಿಲ್ಟರ್ ನೀರು ನೀಡುವಂತೆ ಕೋಳಿ ಫಾರಂ ಮಾಲೀಕನಿಗೆ ಸೂಚನೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ವಚ್ಛತಾ ನಿಯಮಗಳನ್ನು ಅನುಸರಿಸುವಂತೆ ಸೂಚನೆಯನ್ನ ನೀಡಿದ ತಹಶೀಲ್ದಾರ್. ಕೋಳಿ ಫಾರಂ ಸುತ್ತಮುತ್ತಲಿನ ಗ್ರಾಮಗಳ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಚ್ಛತೆಯನ್ನ ಕಾಪಾಡುವಂತೆ ಗ್ರಾಮ ಪಂಚಾಯಿತಿಗಳಿಂದ ಕೋಳಿ ಫಾರಂ ಮಾಲೀಕನಿಗೆ ನೋಟಿಸ್ ಜಾರಿ. ಇಷ್ಟೆಲ್ಲ ನಡೆದರೂ ಸ್ಥಳಕ್ಕೆ ಬರದ ಕೋಳಿ ಫಾರಂ ಮಾಲೀಕ ಅಧಿಕಾರಿಗಳ ಮಾತಿಗೆ ತಾನು ಇದ್ದಲ್ಲಿಂದಲೇ ಸ್ಪಷ್ಟನೆಯನ್ನ ನೀಡಿದ ಕೋಳಿ ಫಾರಂ ಮಾಲೀಕ. ಈಗಾಗಲೇ ಕೋಳಿ ಫಾರಂನಿಂದ ಮೂಕ ಪ್ರಾಣಿಗಳಿಗೆ ತೊಂದರೆಯಾಗುತ್ತಿದೆ. ಸಾರ್ವಜನಿಕರ ಆರೋಗ್ಯಕ್ಕೆ ಏನಾದರೂ ತೊಂದರೆಯಾದರೆ ಕೋಳಿ ಫಾರಂ ಮುಚ್ಚುವಂತೆ ಖಡಕ್ ಸೂಚನೆಯನ್ನ ನೀಡಿದ ಅಧಿಕಾರಿ ವರ್ಗ. ಯಾಕೆ ಕಟ್ಟಿರೋದಂಗೆ ಇದು ನೊಣದ ಕಾಟ. ಈ ಬಿಸಿಲು ಬೇರೆ ನಮ್ಗೆ ಹಿಂಸೆ. ಇದು ನೊಣದಂತೂ ದೊಡ್ಡ ಹಿಂಸೆ. ಹಂಗಾಗಿ ನೊಣ ಕಂಟ್ರೋಲ್ ಆಗಲಿ ಅಂತೇಳಿ ಗೋಣಿಚೀಲ ಹೊಲ್ದು ಕಟ್ಟಿರೋದು ಸರ್. ಈ ಮೇವು ತಿಂದ್ಬಿಟ್ರೆ ಉಚ್ಕಂತ ಸರ್ ದನಗಳು. ಯಾರು ಮನೆಗೆ ನೋಡಿ ಸರ್, ಇಷ್ಟೊತ್ತಾದ್ಮೇಲೆ ಬಾಕ್ಲು ಹಾಕಬಿಡ್ತಾರೆ ನೊಣದ ಕಾಟಕ್ಕೆ. ಈಚೆಗೆ ಬರೋದು ತಿರು ಸಂಜೆ 7 ಗಂಟೆ ಮೇಲೆ ಬಾಕ್ಲು ತೆಗೆಯೋದು. ಅಷ್ಟು ನೊಣದ ಹಾವಳಿ ಆಗ್ಬಿಟ್ಟೆ ಸರ್. ಯಾವ್ದೋ ದೊಡ್ಡ ಕೊಡ್ತಾ ಇದ್ದೀರಾ ಸರ್? ಎಲ್ಲ ಇದೆಯಾ? ಮತ್ತೆ ಇದು ಜನರಲ್ ಪರ್ಮಿಷನ್ ತಗೊಂಡಿದ್ದೀರಾ ಸರ್ ತಾವು? ತಗೊಂಡಿದ್ದೀರಾ? ಕ್ಯಾಂಟೀನಲ್ಲಿ ಊಟ ಮತ್ತು ಎಲ್ಲ ಸಿಗ್ತಾ ಇದೆ ಅವ್ರಿಗೆ. ಹಾಂ ಹಾಂ ಅದೇ ಮನೆಗೆಲ್ಲ ನೋಣ ಊಟದಾಗ ಅದೇ ಊಟ ಮಾಡ ಹೋಗು, ಹಾಲು ಕರಿ ಹೋಗು, ಎಲ್ರಿಗೂ ಅವೇ ಊಟ ಮಾಡಕ್ ಆಗಲ್ಲ. ಏನು ಏನು ನೋಣ ಕೋಳಿ ಫಾರಂ ಒಂದು ಇದು ಸವಿಂದ ಬಂದ ಮನೆ ಒಳಗೆಲ್ಲ ಸೇರ್ಕೊಂಡು ನೊಣಗಳು ಜಾಸ್ತಿ ಆಗಿದೆಯಾ? ಮನೆ ಒಳಗೆಲ್ಲ ಸೇರ್ಕೊಂಡು ಜಾಸ್ತಿ ಆಗಿವೆ. ಏನ್ ಸಮಸ್ಯೆ ಆಗ್ತೈತೆ ಅದರಿಂದ, ನೊಣಗಳಿಂದ? ಏನು ಹುಡುಗರು ಕಾಯಿಲೆ ಬರ್ತೈತೆ. ಯಾವಲ್ಲಿ ತಿಂಗಳಿಗಿಂದನೂ ಊಟ ಉಣ್ಲಕ್ಕಾಗಲ್ಲ, ಮುನುಗಿಸಲ್ಲ. ಸಮಸ್ಯೆ ಏನಾಯ್ತು ಅಂದರೆ ಊರು ತುಂಬ ಪೂರ್ತಿ ನೊಣ ಬಂದು ಹುಡುಗರಿಗೆ, ಸಣ್ಣ ಹುಡುಗರಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಅನನುಕೂಲ ಇಂದ ಪಕ್ಕದಾಗ ಒಂದು ಅರ್ಧ ಕಿಲೋಮೀಟ್ರ್ನೊಳಗೆ ಒಂದು ಕೋಳಿ ಫಾರಮ್ ಐತೆ. ಕೋಳಿ ಫಾರಮ್ನಿಂದ ನಮಗೆಲ್ಲ ಊರಾಗ ತೊಂದರೆ ಆಗ್ತೈತೆ. ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಜನಗಳು ಮನೆ ಒಳಗೆ ಸೇರ್ಕೊಂಡವ್ರೆ. ಯಾರು ಈಸಕ್ಕೆ ಬರಲ್ಲ ಈ ನೊಣದ ಕಾಟಕ್ಕೆ. ಅದಕ್ಕೋಸ್ಕರ ಎಷ್ಟು ದಿನಗಳ ಸಮಸ್ಯೆ? ಒಂದು 15 ದಿವಸದಿಂದ ಅವನೇ. ಏನ್ ಕಾರಣ ಅಂತ ಹೇಳ್ತೀರಿ ನೊಣಗಳು ಜಾಸ್ತಿ ಆಗಿರೋದಕ್ಕೆ? ಕೋಳಿ ಫಾರಂ ಕಸ, ಈಗ ಕಾಲ್ರ ಬರ್ಬೋದು, ಏನಾದ್ರು ಈ ಥರ ರೋಗಗಳೆಲ್ಲ ಬರ್ಬೋದು. ಈಗ ನಮ್ಮ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರು ಅಧಿಕಾರಿಗಳಲ್ಲಿ ಬಂದು ಇಲ್ಲೆಲ್ಲ ಏನು ಸ್ಪಂದಿಸಿ ಅದಕ್ಕೆ ಔಷಧಿ ಹೊಡೆ ಆಯ್ತು ಇನ್ನೊಂದು ಮತ್ತೊಂದು ಏನು ಮಾಡಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಅವ್ರ ಗಮನಕ್ಕೆ ತರಿಸಿವಿ. ಪೇಪರ್ಗೂ ಬಂದೈತೆ ಆಲ್ರೆಡಿ, ಬಂದ್ರೂ ಏನು ಇದಕ್ಕೇನು ಏನು ಸಮಸ್ಯೆ ಆಗ್ತದೆ? ಸಮಸ್ಯೆ ಏನಂತಂದ್ರೆ ಈಗ ಊಟ ಮಾಡ್ತಾ ಇರ್ತಾರೆ ಸಣ್ಣ ಮಕ್ಕಳು, ನಾವು ಕೂಡ ಒಳಗಡೆ ಊಟ ಮಾಡಕ್ ಹೋಗ್ಕೊಂಡ್ರು ತಟ್ಟೆ ತುಂಬ ಬಂದು ನೊಣ ಕೂತ್ಕೊಂತ ಹೊಡ್ಕೊಂಡು
ತಿನ್ನ ಅಂತ ಹೊಡ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಬಂದೈತಿ. ಈಗ ಹಾಲು ಕರಿತೀವಿ ಅಂತ ಹೋದ್ರು ಆ ಈ ನೊಣಗಳ ಕಾಟಕ್ಕೆ ಎಷ್ಟು ಹೊತ್ತು ಸಿಂಪಡಿಸಿರು ಆತ ಇಲ್ಲ ಅವು ಹಸಿನ ಮೇಲೆ ಏನ್ ಮಾಡಿದ್ರು ಈಗ ಹಾಲು ಕರಿಯೋಕ್ಕೂ ಕಷ್ಟನೇ ಆ ಮಟ್ಟಕ್ಕೆ ಬಂದ್ಬಿಟ್ಟೈತಿ ನಮ್ಗೀಗ. ಸೊ ಅಡುಗೆ ಮಾಡೋದಕ್ಕೂ ಆಗ್ತಿಲ್ಲ, ಮಕ್ಳಿಗೆ ನಾವೇ ಆಯ್ತು ಊಟ ಮಾಡ್ತೀವಿ, ಯಾರಿಗೆ ಊಟ ಮಾಡಿ ಬಿಸಿಲಲ್ಲಿ ಇರಲ್ಲ ಅದು, ನೆರಳಲ್ಲೇ ಇರ್ತೈತೆ ಅದು. ಬಿಸಿಲು ರೈಸ ಅನ್ನಂಗೆ ಮನೆ ಒಳಗೆ ಬರ್ತಾವ ಜಾಸ್ತಿ ಇದಾಗ್ಬಿಟ್ಟೈತೆ. ಏನ್ ಕಾರಣ ಅಂತೀರ? ಏನ್ ಕಾರಣ ಅಂತ ಹೇಳಕ್ಕಾಗಲ್ಲ. ಈಗ ಕೋಳಿ ಫಾರಂ ಸಮಸ್ಯೆನೇ ಐತೋ, ಎಲ್ಲರ ಮನೆ ಮುಂದೆನೂ ಇದೆ ತರ ಬಿಸಿಲು ಬರಲ್ಲ ಸರ್, ನೆರಳೆಲ್ಲ ಐತೋ ಒಳಗೆ ಊಟ ಮಾಡಿಸ್ಕೊಡಲ್ರಿ, ಕೆಟ್ಟ ತುಂಬ ಮೆತ್ಕತ ನೋಡ್ರಿ. ಕೋಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿಯ ಬೆಳೆಕಲ್ಲಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕೋಳಿ ಫಾರಂ ಅನಧಿಕೃತವಾಗಿದೆ ಹಾಗೂ ಅದರಿಂದ ಭಕ್ತರಳ್ಳಿ ಗ್ರಾಮ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೊಣಗಳ ಕಾಟ ಹಾಗೂ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಒಂದು ಭದ್ರತೆ ಕುರಿತಾಗಿ ಈಗ ಏನು ಮಾಧ್ಯಮಗಳಲ್ಲಿ ಬಂದಿತ್ತು, ಅದರ ರೀತಿಯಲ್ಲಿ ನಿನ್ನೆ ಆ ಸದರಿ ಕೋಳಿ ಫಾರಂಗೆ ಭೇಟಿ ನೀಡಿ ಅಲ್ಲೆಲ್ಲ ಪರಿಶೀಲಿಸಿದಾಗ ಈಗ ಸದ್ಯಕ್ಕೆ ಕೋಳಿಗಳಿರುವುದಿಲ್ಲ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದೀವಿ ಅಂತೇಳಿ ಅಲ್ಲಿ ಸಂಬಂಧಪಟ್ಟವರು ಹೇಳಿರ್ತಾರೆ. ಆದರೆ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಹಾಗೂ ಏನೇನು ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ನಮ್ಮ ಕಚೇರಿಗೆ ಸಲ್ಲಿಸಕ್ಕೆ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಕುಡಿಯೋ ನೀರಿನ ಒಂದು ಸಮಸ್ಯೆ ಇದೆ ಅಂತಂದೂ ಕಂಪ್ಲೇಂಟ್ ಬಂದಿತ್ತು. ಅಲ್ಲಿ ಶುದ್ಧ ಕುಡಿಯುವ ನೀರಿನ ಬಳಕೆಗೆ ಸೂಚನೆ ನೀಡಿರ್ತೇನೆ. ಹಾಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇದ್ದರೂ ಕೂಡ ನಮಗೆ ತಿಳಿಸ್ಬೇಕಂತೇಳಿ ಅಲ್ಲಿ ಕಾರ್ಮಿಕರಿಗೆ ಹೇಳಿದ್ದೀವಿ ಹಾಗೂ ಅವರ ಭದ್ರತೆಗಾಗಿ ಕೂಡ ಅಗತ್ಯ ಕ್ರಮ ವಹಿಸ್ತಾರೆ. 5,000ಕ್ಕಿಂತ 5 ಲಕ್ಷದ ಮೇಲ್ಪಟ್ಟು ಕೋಳಿಗಳು ಸಾಕಣೆ ಮಾಡ್ತೀವಿ. ಹೈನುಗಾರಿಕೆ ಕಮರ್ಷಿಯಲ್ ಅಂತ ಹೇಳ್ತಿದ್ದಾರೆ ಸರ್. ಅದು ರೈತರ ಹೆಸರು ಬಿಟ್ಟು ಕಮರ್ಷಿಯಲ್ 5 ಲಕ್ಷ ಅಂತ ಬಿಟ್ಟು ಮಾಡಿದ್ದೀನಿ ಸರ್. ಅದರಿಂದ 5,000ಕ್ಕಿಂತ ಮೇಲ್ಪಟ್ಟು ಏನು ಕೋಳಿ ಮರಿಗಳನ್ನು ಬಿಟ್ಟರೆ ಅದು ಅಂಥ ಒಂದು ಕೋಳಿ ಫಾರ್ಮ್ಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಮತ್ತು ಸಂಬಂಧಪಟ್ಟ ಏನು ಕಾಂಪಿಟೆಂಟ್ ಅಥಾರಿಟಿಯಿಂದ ಪರ್ಮಿಷನ್ ಎಲ್ಲ ತಗೋಬೇಕಾಗಿರುತ್ತೆ. ಅಂಥದ್ರ ಕುರಿತಾಗೂ ಕೂಡ ಈಗ ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಹಾಗೂ ನಮ್ಮ ಕಂದಾಯ ನಿರೀಕ್ಷಕರಿಗೆ ಏನು ಸೂಚನೆ ಕೊಟ್ಟಿದ್ದೀನಿ. ಅಂಥವು ಯಾವ್ಯಾವ ಇದಾವೆ ಪಟ್ಟಿ ಕೊಡಿ ಅಂತ ಈ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಏನು ವರದಿ ಬಂದಿತ್ತು ಅದರ ಪ್ರಕಾರ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ. ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಸಂಪೂರ್ಣವಾಗಿ ವಿಫಲ ಆಗಿದೆ ಸರ್. ಅಷ್ಟು ಆರೋಗ್ಯದ ಪರಿಣಾಮ ಬೀರುವುದು ಕೂಡ ಅಷ್ಟು ಸಂಬಂಧಪಟ್ಟ ವಿಷಯಕ್ಕೆ ಕುರಿತಾಗಿ ಈಗಾಗಲೇ ನಾನು ಇಒರ ಜೊತೆ ಮಾತಾಡಿದ್ದೀನಿ. ಈಗಾಗಲೇ ಪಂಚಾಯತಿಯಿಂದಲೂ ಕೂಡ ನೋಟಿಸ್ ಕೊಟ್ಟಿದ್ದೀವಿ ಅಂತ ತಿಳಿಸಿರ್ತಾರೆ. ಹಾಗೂ ಅಲ್ಲಿ ಯಾವುದೇ ಒಂದು ಕೋಳಿಗಳನ್ನು ಬಿಡೋಕ್ಕಿಂತ ಮುಂಚೆನೂ ಕೂಡ ಅವ್ರ ಗಮನಕ್ಕೆ ತಂದೆ ಕ್ರಮ ವಹಿಸಬೇಕಂತೇಳಿ ಮಾಹಿತಿ ನೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಎಲ್ಲ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಏನು ನಾವು ಅಗತ್ಯ ಕ್ರಮ ವಹಿಸಬೇಕು ಅದನ್ನು ಕ್ರಮ ಕೈಗೊಳ್ಳಿ. ಸರ್ಕಾರಿ ಕೋಳಿ ಫಾರ್ಮ್ ಮಾಲೀಕರು ಸರ್ಕಾರಿ ಅಧಿಕಾರಿಗಳು ಅಂತ ಸರ್. ಅದರಿಂದ ಇಲ್ಲಿರೋ ಅಧಿಕಾರಿಗಳು ಅಲ್ಲಿಗೆ ಶಾಮೀಲಾಗಿರ್ಬೋದು, ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಖಂಡಿತವಾಗಿ ನಾನು ಪರಿಶೀಲನೆ ಮಾಡಿಬಿಟ್ಟು ಯಾರೇ ಆಗಿದ್ರು ಕೂಡ ಅಧಿಕಾರಿ ಆಗಿರ್ಬೋದು ಅಥವಾ ವ್ಯಕ್ತಿ ಖಾಸಗಿ ವ್ಯಕ್ತಿ ಆಗಿರ್ಬೋದು, ಅದರಿಂದ ಜನರಿಗೆ ತೊಂದರೆ ಉಪದ್ರವ ಆಗ್ತಿದೆ ಅಂದರೆ ಸಾರ್ವಜನಿಕ ಉಪದ್ರವ ಕಾಯ್ದೆ ಅಡಿಯಲ್ಲಿ ಲೋಕಲ್ ಬಾಡೀಸ್ ಆಗಿರ್ಬೋದು ಅಥವಾ ನಾವು ಕೂಡ ಸೂಕ್ತ ಕಾನೂನು ರೀತಿ ಕ್ರಮ ವಹಿಸ್ಬೋದಾಗಿರುತ್ತೆ. ಅದೇ ರೀತಿ ಕಾನೂನು ರೀತಿ ಕ್ರಮ ವಹಿಸ್ತೀವಿ. ನ್ಯೂಸ್ ಕರ್ನಾಟಕ ಒಂದು ವಿಶೇಷ ವರದಿ, ಮುತ್ತುರಾಜ್ ಕೊರಟಗೆರೆ.